ಈಗ ಇಡೀ ಕರ್ನಾಟಕ ರಾಜ್ಯದಲ್ಲೇ ಶಾಂತಿಗೆ ಅವಕಾಶ ಇಲ್ಲದಂಗೆ ಆಗಿದೆ. ಶಾಂತಿಗೆ ಬರ ಬಂದು ಕೂತೈತಿ. ಎಲ್ಲ ಕಡೆನೂ ಪ್ರಕ್ಷುಬ್ಧತೆ, ಗಲಾಟೆಗಳು, ಕೊಲೆಗಳು, ಆತ್ಮಹತ್ಯೆಗಳು, ಜನಕ್ಕೆ ಸಮಾಧಾನವೇ ಇಲ್ಲ. ಕುಟುಂಬಗಳೇ ನಾಶ ಆಗ್ತಾ ಇದ್ದಾವೆ. ಇದಕ್ಕೆಲ್ಲ ಯಾರು ಕಾರಣ? ಜನ ಕಾರಣ ಅಲ್ಲ, ಜನ ತಂದಂಥ ಸರ್ಕಾರಗಳ ಕಾರಣ ಇದಕ್ಕೆ. ಹಾಗಾಗಿ ಇದಕ್ಕೆ ಸಿದ್ದರಾಮಯ್ಯನವರು ಮುಖ್ಯಸ್ಥರು, ಸರ್ಕಾರಕ್ಕೆ ಅವರು ಉತ್ತರ ಕೊಡಬೇಕು. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು, ಯಾಕೆ ಹೀಗೆ ಆಗ್ತಾಯಿದೆ ಅಂಥೇಳಿ. ಅಂತ ಆಗ್ತಾ ಇರೋದನ್ನು ಹೇಗೆ ಜನಗಳನ್ನ ವಿಶ್ವಾಸಕ್ಕೆ ತಗೊಂಡು, ಜನಗಳನ್ನ ಸಮಾಧಾನಕ್ಕೆ ತಗೊಂಡು, ಜನ ಸಮಸ್ಯೆಗಳನ್ನು ಜನರಿಂದ ಹೇಗೆ ಬರೆಸುವಂಥದ್ದನ್ನು ಸರ್ಕಾರ ಯೋಚನೆ ಮಾಡಿ ಇದನ್ನು ಪರಿಹಾರ ಮಾಡಬೇಕೆ ಹೊರತು ಇದನ್ನೇ ಸರ್ಕಾರನೂ ಮಾತಾಡ್ತಾ, ಜನನೂ ಮಾತಾಡ್ತಾ, ರಾಜಕೀಯ ಪಕ್ಷಗಳು ಮಾತಾಡ್ತಾ ಹೋದರೆ ಇವು ಜಾಸ್ತಿ ಆಗ್ತವೆ ಹೊರತು ಇಂಥ ಸಮಸ್ಯೆಗಳು ಉಲ್ಬಣ ಆಗ್ತವೆ ಹೊರತು ಪರಿಹಾರ ಆಗೋದಿಲ್ಲ. ಎರಡು ಪಕ್ಷಗಳು ರಾಜಕಾರಣ ಮಾಡ್ತಾರೆ ಸರ್ ಈ ವಿಚಾರದಲ್ಲಿ. ಮೂರು ಪಕ್ಷಗಳು, ಮೂರಿಲ್ವೇನಪ್ಪ, ಮೂರೂ ಪಕ್ಷಗಳು ಕೂಡ ರಾಜಕಾರಣ ಮಾಡ್ತಾ ಇದ್ದಾರೆ. ಏನಪ್ಪ ಏನೋ ಒಂದೊಂದು ಎಲೆಕ್ಷನ್ ಗೆಲ್ಲೋದಕ್ಕೆ ಇಷ್ಟು ರಾಜಕಾರಣ ಮಾಡಿದ್ರೆ ಗೆದ್ದೇನು ಮಾಡಿದ್ರಿ? ಇಷ್ಟೇ, ಯಾರು ಗೆದ್ದರೂ ಇಷ್ಟೇ ಆಗುವಂಥದ್ದು. ಹಾಗಾಗಿ ಇವತ್ತು ಜನ, ಅದರಲ್ಲೂ ಯುವಕರು ಸ್ವಲ್ಪ ಸಿಡಿದೇಳಬೇಕು. ಹಿಂದೆಲ್ಲ ಇತ್ತು, ನಾನು ಅದನ್ನೇ ಈಗ ಬರೀತಾ ಇದ್ದೆ, ನೆಕ್ಸ್ಟ್ ಒಂದು ಇದನ್ನ ಐಟಮ್ ಬರೀತಾ ಇದ್ದೆ, ಚಳುವಳಿಗಳು ಹೆಂಗೆ ಸತ್ತೋದು ಅಂತ. ಇವತ್ತೆಲ್ಲಿದೆ ಚಳುವಳಿನೇ ಇಲ್ವಲ್ಲ. ಚಳುವಳಿನೇ ಸತ್ತೋದ್ಮೇಲೆ ಸರ್ಕಾರಗಳ ನಡವಳಿಕೆಗೇ ಬದಲಾವಣೆ ಆಗೋಗಿದೆ. ನಮ್ಮನ್ನು ಯಾರು ಕೇಳೋರು? ನಮ್ಮನ್ನು ಯಾವನು ಕೇಳೋ ಅಂತ. ಹಾಗಾಗಿ ಜನ ಇದಕ್ಕೆಲ್ಲ ಬುದ್ಧಿ ಕಲಿಸೋದಕ್ಕೆ, ಚಿಕಿತ್ಸೆ ಮಾಡೋಕ್ಕೆ ಔಷಧಿ ಜನಗಳ ಹತ್ರ ಇದೆ ಹೊರತು ರಾಜಕೀಯ ಪಕ್ಷಗಳಲ್ಲಿ ಇಲ್ಲ. ಅವೇನಿದ್ರು ಸಮಸ್ಯೆಗಳನ್ನು ಹುಟ್ಟಾಕ್ತಾ ಇದ್ದಾರೆ ಹೊರತು ಸಮಸ್ಯೆಗಳು ಹುಟ್ಟಾಕುವಂಥದ್ದನ್ನು ಅದಕ್ಕೆ ಪರಿಹಾರನ ಜನಗಳೇ ಕಂಡುಹಿಡ್ಕೋಬೇಕಾಗುತ್ತೆ. ಯಾವುದು ಗೊತ್ತಿಲ್ಲಪ್ಪ ನನಗೆ. ಯಾಕೆಂದರೆ ಸುಮ್ಮನೆ ಮಾತಾಡಲಿಕ್ಕೆ ಹೋಗ್ಬಾರ್ದು. ಸುಮ್ಮನೆ ಯಾಕೆಂದರೆ ಅದು ಏನೇ ಇರಲಿ, ನಮ್ಮ ತನ್ವೀರ್ ಸೇಠ್ ಇರಲಿ, ಪಾಪ ಹಿಂದಿಂದ ಅಜಿತ್ ಸೇಠು, ಅವರೆಲ್ಲರೂ ಯಾರು, ಇವ್ನು ಮುಸ್ಲಿಮು, ಇವ್ನು ಹಿಂದೂ, ಇವ್ನು ಕ್ರಿಶ್ಚಿಯನ್ ಯಾರು ಹೇಳ್ತಾ ಇದ್ದೀರಿ? ಈಗಲೇ ಇವೆಲ್ಲ ಏನೇನೋ ತಗೊಂಬಂದು ಇವೆಲ್ಲ ಥೂ ನಾನು ಮನುಷ್ಯರೋ ನಾವು? ನಮ್ಮನ್ನು ಮನುಷ್ಯರು ಅಂತ ಜನ ಕರೀಬೇಕಾ? ಅಥವಾ ನೀನು BJP, ನೀನು RSS, ನೀನು ಕಾಂಗ್ರೆಸ್ಸು, ನೀನು ದಳ ಇನ್ನೊಂದು ಅದು ಕರೀಬೇಕಾ? ನಾನು ಅದಲ್ಲ. ಭಾಳ ಒಳ್ಳೆ ನಿರ್ಧಾರ ಅಲ್ಲ ರೀ. ಜಿಲ್ಲೆ ಒಂದೊಂದು ಕೊಡ್ತೀನಿ ವಿಶ್ವವಿದ್ಯಾನಿಲಯ. ಯಾವ ವಿಶ್ವವಿದ್ಯಾನಿಲಯಕ್ಕೂ ಇದೇ ಕೊಟ್ಟಿಲ್ಲ, ಗ್ರ್ಯಾಂಟೇ ಕೊಟ್ಟಿಲ್ಲಲ್ಲ ಇವರು. ಓಪನ್ ಯೂನಿವರ್ಸಿಟಿ ಇದೆ, ನಾನು ಅಲ್ಲಿ ಮೆಂಬರ್ ಇದ್ದೀನಿ. ನೋ ಗ್ರ್ಯಾಂಟ್ ಎಟ್ ಆಲ್. ವಿದ್ಯಾರ್ಥಿಗಳಿಂದ ಫೀಸ್ ಕಲೆಕ್ಷನ್ ಮಾಡಿ ಅದರಲ್ಲಿ ಇವ್ರಿಗೆ ಸಂಬಳ ಕೊಡ್ತಾವ್ರೆ. ಯಾರಿಗೆ ಸಂಬಳ ಕೊಡ್ತಾ ಇದ್ದಾರೆ? BJP ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಇವರೆಲ್ಲ ಸುಮ್ಮನೆ ಒಬ್ಬೊಬ್ಬಂತ 5 ಕೋಟಿ ಯಾರ ಹತ್ರ? ವೈಸ್ ಚಾನ್ಸಲರ್ ಮಾಡೋನಿಗೆ ಅವನು 5 ಕೋಟಿ ಕೊಟ್ಬಿಟ್ಟು ಏನು ಮಾಡಬೇಕು ಅವನು? ಏನು ಈ ಬಹಿರಂಗ ಸತ್ಯ ಅದು. ಈಗ ಅಲ್ಲಿ ವೈಸ್ ಚಾನ್ಸಲರ್ ಆಗಿದ್ರೆ ಎಷ್ಟು ಕೊಟ್ಟು ಬಂದವ್ರು ಕೇಳಿ ಅವ್ರನ್ನ. ವಿದ್ಯೆಯನ್ನು ಮಾರಾಟಕ್ಕೆ ಇಟ್ಟಾಕ್ಬಿಟ್ರು, ಹಾಳು ಬಿದ್ದು. ಈ BJP ಹಿಂದೆ ಇದ್ದಂಥ ಗೌರ್ಮೆಂಟು, ಈ ಗೌರ್ಮೆಂಟ್, ಇವೆಲ್ಲ ವಿದ್ಯೆಗೂ ಬೆಲೆ ಇಲ್ಲ, ಆರೋಗ್ಯಕ್ಕೂ ಬೆಲೆ ಇಲ್ಲ. ನಾನು ಎಷ್ಟು ಸರಿ ಭಾಷಣ ಮಾಡಿದ್ದೀನಿ, ಅಕ್ಷರ ಮತ್ತು ಆರೋಗ್ಯ ಯಾವ ನಾಡಿನಲ್ಲಿ ಸುಭಿಕ್ಷವಾಗಿರುವುದಿಲ್ಲವೋ ಆ ನಾಡು ಕೂಡ ಸುಭಿಕ್ಷವಾಗಿರಲ್ಲ ಅಂತ ಹೇಳಿ. ಅಕ್ಷರವೇ ಇಲ್ಲ, ಆರೋಗ್ಯವೂ ಇಲ್ಲ, ಎತ್ತಗರಿಕತೆ. ಏನಪ್ಪ ಅವ್ರ ಬದಲಾವಣೆ ಏನಿದ್ರೆ ಅಲ್ಲಿ ಮಾಡ್ಕೊಳ್ಳಿರಿ. ಬೀದಿ ಮೇಲೆಲ್ಲ ಯಾಕ್ರಿ ಡಂಗೂರ ಅವ್ರಿಗೆ? ಅಲ್ಲಿ ಯಾಕೆ ಅಂದರೆ ಏನೂ ನಡೀತಾ ಇಲ್ವಲ್ಲ. ಸರ್ಕಾರದ ಆಡಳಿತವೂ ಇಲ್ಲ, ಅಭಿವೃದ್ಧಿ ಇಲ್ಲ. ಸರ್ಕಾರದ ಆಡಳಿತ ಮತ್ತು ಅಭಿವೃದ್ಧಿಯಿಂದ ಜನರ ಮನಸ್ಸನ್ನು ಬೇರೆ ಕಡೆ ತಿರುಗಿಸೋದಕ್ಕೆ ಸುಮ್ಮನೆ ಇವರೇ ಕೂಗಾಡೋದು.
ಇವರೇ ಕೂಗಳು. ರಾಜಣ್ಣ ಯಾಕೆ ಸರ್ ಫುಲ್ ಆಕ್ಟಿವ್ ಆಗ್ಬಿಟ್ಟಿರಲ್ಲ ಅಂತ? ನಡ್ರಿ ಯಾವ ರಾಜಣ್ಣ ಗ್ಯಾರಂಟಿ ಯೋಜನೆಗಳದ್ದು ಹಣ ಬಿಡುಗಡೆ ಆಗ್ತಾ ಇಲ್ಲ, ಸರ್ಕಾರ ದಿವಾಳಿ ಆಗ್ತಾ ಇದೆ. ಬಗ್ಗೆ ದುಡ್ಡು ಹಾಗಾಗಿ ಸರ್ಕಾರ ಒಬ್ಬರು ಕೇಳ್ರಪ್ಪ, ಗೃಹಲಕ್ಷ್ಮಿ ದುಡ್ಡು ನೀವೇನ್ ಹೇಳ್ತೀರಾ ಸರ್? ಗ್ಯಾರಂಟಿ ಯೋಜನೆಗಳು ಬರ್ತಾ ಇಲ್ಲ. ನಾವೇನು ಹೇಳಿದ್ರಿ ಜನವೇ ಹೇಳ್ತಾವ್ರೆ, ನಾನೆಲ್ಲ ಹೇಳೋದು ಜನವೇ ಹೇಳ್ತಾವ್ರೆ. ಇವ್ನು ಯಾವನ್ರಿ ಮಾಡಿದ್ರು ಸರಿಯಾಗಿ ಮಾಡು, ಯಾಕ್ರಿ ಇದೆಲ್ಲ ತಗೊಂಬಂದರು? ನಮ್ಮ ಹೆಡ್ತಿರಿಗೆಲ್ಲ ದುಡ್ಡು ಕೊಡ್ತೀನಿ ಅಂತ ಅಂದ್ಬಿಟ್ಟು 2,2 ಸಾವಿರ ದುಡ್ಡು ಇಲ್ಲ ಪಡ್ಡು ಇಲ್ಲ ಹಂಗೆ ಕೂತಿದೆ. ಅವಳು ದುಡ್ಡು ಬರಲಿ ತಡಿ ಅಂತ ಅವಳೆ ಮನೆಯೇ ಮುರಿದೋಗೋ ಪರಿಸ್ಥಿತಿ ಬಂದಿದೆ ಮನೆಗಳಲ್ಲಿ. ಸರ್ಕಾರ ದಿವಾಳಿ ಅಂತ ಸಾಕ್ತಾ ಇದೆ. ಏಯ್ ಯಾರು ಒಬ್ಬರು ಕೇಳಿರಿ ಸ್ವಾಮಿ, ಇದು ಯಾಕ್ರಿ ಹಿಂಗೆ? ಸರ್ಕಾರ ಏನ್ ದಿವಾಳಿ ಅಂತ ಸಾಕ್ತಾ ಇದೆ ಸರ್ ಅಂತ ನೀವು ಹೇಳ್ಬೇಕದನ್ನ. ಸರ್ಕಾರಿ ದಿವಾಳಿ ಆಗಿದೆಯೋ ನೀವು ಹೇಳ್ಬೇಕು, ನಾವೆಲ್ಲ ಹೇಳೋರು. ಮಾಧ್ಯಮದವ್ರು ಹೇಳ್ಬೇಕು ಏನಾಗಿದೆ ಅಂತೇಳಿ. ಒಬ್ಬ ಮಾಧ್ಯಮದವರು ನನ್ನ ಪಾರ್ಟಿ ಇಟ್ಕೊಂಡು ಹೋದ್ರು, ಯಾರು ಹೇಳೋರಿದ? ಯಾರಪ್ಪ ಹೇಳೋರು? ಬೆಸ್ಟ್ ಅಂತಾರೆ ಒಂದು ಮಾಧ್ಯಮದವರು, ಇನ್ನೊಂದು ಮಾಡಿ ಅವರು ಲಿಸ್ಟ್ ಅಂತಾರೆ. ಯಾರು ಮತ್ತೆ ಹೇಳೋರು? ಯಾರಿಗೆ ರವಿ ಕಾಣದೇ ಇರೋದನ್ನು ಮಾಧ್ಯಮದವ್ರು ಕಂಡ್ರು ಅಂತ ಯಾಕೆ ಹೇಳ್ತಾಯಿದ್ರು? ಎಲ್ಲಿ ಹೇಳ್ತಾ ಇದ್ದೀರಿ ಇವತ್ತು? ಹೇಳಿ ಮತ್ತೆ, ನೀವೇ ಹೇಳ್ಬೇಕದ, ನಾವೆಲ್ಲ ಹೇಳೋರು. ಸರ್ ಕುಂಭಮೇಳಕ್ಕೆ ಹೋಗಿದ್ರೆ ಹೇಗಿತ್ತು ಸರ್ ಅನುಭವ? ಹೈ ಕ್ಲಾಸ್, ಚೆನ್ನಾಗಿ ಏರ್ಪಾಟ್ ಮಾಡಿದ್ರು. ಯಾಕೆಂದರೆ ಏನೇ ಇರಲಿ, ಕುಂಭಮೇಳ ನಮ್ಮ ಹಿಂದೂಗಳ ಭಾಳ. ಯಾಕೆ ನಾನು ಮೊನ್ನೆ ಆರ್ಟಿಕಲ್ಲು ಮೈಸೂರು ಮಿತ್ರದಲ್ಲೂ ಕೂಡ ಬರೆದಿದ್ದೀನಿ. ಯಾರ್ಯಾರ ಕಾಲದಲ್ಲಿ, ಚಂದ್ರಗುಪ್ತ ಮೌರ್ಯನ ಕಾಲದಿಂದಲೂ ನಡ್ಕೊಂಡು ಬಂದಿರುವಂಥ, ಬ್ರಿಟಿಷ್ ಕಾಲದಲ್ಲೂ ನಿಲ್ಲಿಲ್ಲ ಅದು. ಹಂಗೆ ನಡ್ಕೊಂಡ್ಬಂದು ಭಾಳ ಚೆನ್ನಾಗಿ. ಅದೇನೇ ಆಗಲಿ, ಯೋಗಿ ಸರ್ಕಾರ ಒಳ್ಳೆ ಏರ್ಪಾಟ್ಗಳು ಮಾಡಿ, ಅಲ್ಲಿ ಮರಳು ಮೇಲೆ ನಡೆಯೋದಕ್ಕೆ ರಸ್ತೆಗಳು ಮಾಡಿ ಯಾವ ಥರ ಮಾಡಿದ್ದಾರೆ ಗೊತ್ತು? ಕಬ್ಬಿಣದ ಶೀಟ್ಗಳು ಹಾಕಿದ್ದಾರೆ, 106 ಕಿಲೋಮೀಟ್ರ್, 10,000 ಎಕರೆನಲ್ಲಿದೆ. ಅಯ್ಯೋ ನಿಜಕ್ಕೂ ಕೂಡ ಕೋಟ್ಯಾಂತರ ಜನರನ್ನ ಅಲ್ಲಿ, ಕೋಟ್ಯಾಂತರ ಜನ. ಒಂದು ಸರ್ಕಾರ ಚೆನ್ನಾಗಿ ಅದನ್ನು ಮಾಡಿದ್ದಾರೆ. ಸುಮ್ಮನೆ ಯಾರ್ಯಾರೋ ಬಾಯಿ ಬಂದಂಗೆ ಏನು ಹುಡುಗಾಟಿಕೆ ಏನ್ರಿ? ಮನೆ ಒಂದು ಮದುವೆ ಮಾಡೋಕ್ಕೆ ಮ್ಯಾಲೆ ಬಿದ್ದು ಆ ತಟ್ಪಟ್ಟಿ ಎಲ್ಲ ಕಿತ್ತಾಡ್ಕೊಂಡು ಹೋಯ್ತು ಗತೆಗೆ. ಅದರಿಂದ ಏನೇ ಆಗಲಿ, ಉತ್ತರ ಪ್ರದೇಶ ಸರ್ಕಾರ ಹಿಂದೂ ಧರ್ಮೀಯರ ಭಾವನೆಗಳನ್ನು ಪರಸ್ಪರ ನಾವೆಲ್ಲರೂ ಕೂಡ ಹೊಂದ್ಕೊಂಡು ಹೋಗುವಂಥದ್ದನ್ನು ಅಲ್ಲಿ ಯಾವುದದು ಪ್ರಯಾಗ್ರಾಜಲ್ಲಿ ಶೆಫರ್ಡ್ಸ್ ಇಂಡಿಯಾ ಇಂಟರ್ನ್ಯಾಷನಲ್ ಸಮ್ಮೇಳನ ಕೂಡ ಆಯಿತು. 2,000 ಜನ ಸೇರಿದ್ರು. ಭಾಳ ಜನ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಶೆಫರ್ಡ್ಸ್ ಇಂಡಿಯಾ ಇಂಟರ್ನ್ಯಾಷನಲ್ ಸಮಾವೇಶ ಕೂಡ ಆಯಿತು. ನಮ್ಮನ್ನೆಲ್ಲ ಕರೆದಿದ್ದಲ್ಲಿ ಹೋಗಿದ್ದು. ಇಲ್ಲ, ಏರ್ಪಾಟ್ಗಳು ಏನೇ ಇರಲಿ, ಸ್ವಲ್ಪ ಸಣ್ಣ ಪುಟ್ಟದ್ದು ಇರ್ತದೆ, ಬಟ್ ಭಾಳ ಒಳ್ಳೆ ಏರ್ಪಾಟ್ಗಳು ಮಾಡಿದ್ರು. ಕುಂಭಮೇಳನೇ ಅದು ಗೊತ್ತು. ಈಗ ರಾಜ್ಯದಲ್ಲಿ ಬಜೆಟ್ಗೆ ಸಿದ್ಧತೆ ನಡೀತಾ ಇದೆ, ನೀವು ಏನು ಎಕ್ಸ್ಪೆಕ್ಟೇಷನ್ ಸರ್ಕಾರದಿಂದ ಏನು ನಿರೀಕ್ಷೆ ಮಾಡ್ತೀರಾ? ನೋಡ್ರಿ, ಏನು ಹೇಳೋದು ಗೊತ್ತಾಗ್ತಲ್ಲ. ಸುಮ್ಮನೆ ಈ ಸಿದ್ದರಾಮಯ್ಯ ಈಗಾಗಲೇ 4 ಲಕ್ಷ ಕೋಟಿ ಬಡ್ಜೆಟ್, ಆ ಯಡಿಯೂರಪ್ಪ ಇದ್ದಾಗ ನಂದು 2.5 ಲಕ್ಷ ಕೋಟಿ ಬಡ್ಜೆಟ್, 3 ಲಕ್ಷ ಕೋಟಿ ಬಡ್ಜೆಟ್. ಯಾರು ದುಡ್ಡ್ರಪ್ಪ? ಯಾರು ದುಡ್ಡಿದು? ಏನು ಮಾಡ್ತಾಯಿದ್ದೀರಾ? ಆ ದುಡ್ಡು ಜನರಿಗೆ ತಲುಪ್ತಾ ಇದೆಯೇನ್ರಿ? ಕಾರ್ಯಕ್ರಮಗಳು ಕೊಟ್ಟಿದ್ರೆ ಜನಕ್ಕೆ ತಲುಪ್ತಾ ಇದೆಯೇನ್ರಿ? ಜನರ ಆಡಳಿತ ಅಭಿವೃದ್ಧಿ ಜನರಿಗೆ ತಲುಪೋ ತನಕನೂ ನಿಮ್ಮ ಬಡ್ಜೆಟ್ ತಗೊಂಡು ಏನು ಮಾಡ್ತೀರಾ? ಅದನ್ನು ಮತ್ತು ಶಾಸಕಾಂಗಕ್ಕೆ 3 ಕಾಸು ಮರ್ಯಾದೆ ಇಲ್ಲ. ಸಿದ್ದರಾಮಯ್ಯನ ಕಾಲದಲ್ಲಿ ಲೆಜಿಸ್ಲೇಷನ್ 3 ಕಾಸು ಮರ್ಯಾದೆ ಇಲ್ಲ. ನಿಮ್ಗೆ ಯಾರೀ ಅಧಿಕಾರ ಕೊಟ್ಟಿರೋರು? ಈಗ ಆಯ್ತಪ್ಪ, 3,70,000 ಕೋಟಿ ಲಾಸ್ಟ್ ಟೈಮ್ ಹೇಳಿದ್ರಿ ನೀವು, ಅಷ್ಟಕ್ಕೆ ಒಪ್ಪಿಗೆ ಕೊಡ್ತು ಶಾಸಕಾಂಗ. ಅಷ್ಟಾದಮೇಲೂ ನೀವು ಏನೇನೋ 33 ಜನ ಮಂತ್ರಿಗಳಿದ್ದಾರೆ, 42 ಜನ ಮಂತ್ರಿ ತರುವೆ ಅಂತೆ ಅವರು, ಏನದು ಕ್ಯಾಬಿನೆಟ್ ರ್ಯಾಂಕ್. ಆಮೇಲೆ ಇಲ್ಲಿ ಪುಕ್ಸಾಟೆ ಯಾರಿಗೂ ಕೊಡೋನು, ಅವನಿಗೊಂದು ಕ್ಯಾಬಿನೆಟ್ಟು, ಅವ್ರ ಕೈ ಕೆಳಗೆ ಅದು ಬರೋ ಸ್ಟೇಟ್ ರ್ಯಾಂಕು. ಯಾರೀ ಅಧಿಕಾರ ಕೊಟ್ಟವ್ರು ನಿಮಗೆ? ಸಿದ್ದರಾಮಯ್ಯ ಎಲ್ಲ ಈ ಶಾಸಕರು ಬಾಯಿ ಮುಚ್ಕೊಂಡು ಕೂತಿದ್ದೀವಿ. ಯಾರು ನಿಮ್ಗೆ ಅಧಿಕಾರ ಕೊಟ್ಟವರು? ಶಾಸನ ಸಭೆಯಲ್ಲಿ ನಿಮಗೆ ಅಧಿಕಾರ ಕೊಟ್ಟಿದ್ದೆಷ್ಟು ಅಷ್ಟೇ, ಅದನ್ನು ಮೀರಿ ಮಾಡೋಕ್ಕೆ. ಹಾಗಾಗಿ
ಸಿದ್ದರಾಮಯ್ಯ ಅವ್ರ ಸರ್ಕಾರ, ಹಿಂದೆ ಇದ್ದ ಸರ್ಕಾರಗಳು ಇಡೀ ಶಾಸಕಾಂಗವನ್ನೇ ಉಲ್ಲಂಘನೆ ಮಾಡಿ ಜನತಂತ್ರ ವ್ಯವಸ್ಥೆಗೆ ನಮ್ಮ ಮಾದೇವಪ್ಪ ಹೇಳ್ತಾರಪ್ಪ, ಸಂವಿಧಾನ ಇದೇನು ಮತ್ತು ಈ ಸಂವಿಧಾನ ಉಲ್ಲಂಘನೆ ಅಲ್ವಾ ಇದು? ಸಂವಿಧಾನದ ಉಲ್ಲಂಘನೆ ಎಲೆಕ್ಷನ್ ನಡೆಸಿಲ್ಲ ನೀವು. ಲೋಕಲ್ ಬಾಡೀಸ್ ಈಗೆಲ್ಲೋ ಎಲೆಕ್ಷನ್ ನಡೆಸ್ತಾ ಇರೋದ್ರಿಂದ 1 ವರ್ಷಕ್ಕೆ ಕರ್ನಾಟಕ ರಾಜ್ಯಕ್ಕೆ 4,500 ಕೋಟಿಗಳು ನಷ್ಟ ಆಗಿದೆ. ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಬರಲಿಲ್ಲ. ಯಾಕೆ? ರಾಜೀವ್ ಗಾಂಧಿ ಎಷ್ಟು ಚೆನ್ನಾಗಿ ಮಾಡಿಟ್ಟೋಗಿದ್ದಾರೆ ಅದನ್ನ. ನೀನು ಎಲೆಕ್ಷನ್ ಮಾಡಿ ಅಧಿಕಾರ ಕೊಟ್ಟ ಮಾತ್ರ ದುಡ್ಡು ಸೆಂಟ್ರಲ್ ಗೌರ್ಮೆಂಟಿಂದ ಬರಬೇಕದು. 4,300 ಕೋಟಿ ಬಂದೇ ಇಲ್ವಲ್ರಿ. 4-5 ವರ್ಷ ಆಯಿತು ಎಲೆಕ್ಷನ್ ಮಾಡಿ. ಮತ್ತು ಯಾವ ರೀತಿ ಆಡಳಿತ ಮಾಡ್ತಾಯಿದ್ದೀರಿ ಇಲ್ಲಿ? ಗ್ರಾಮೀಣ ಪ್ರದೇಶದಲ್ಲಿ ಏನಾಯಿತು? ಎಲ್ಲ ಜಾತಿ ಜನಾಂಗಗಳಿಗೂ ಅಧಿಕಾರ ಕೊಟ್ಟವ್ರು ಇದರಲ್ಲಿ, ಲೋಕಲ್ ಬಾಡೀಸಲ್ಲಿ. ಅವ್ರ ಅಧಿಕಾರ ಕಿತ್ಕೊಂಡಿದ್ದೀರಾ, ದುಡ್ಡು ಬಂದಿಲ್ಲ. ಇಲ್ಲಿ ಸಂವಿಧಾನ ಬಾಯಿ ಬಡ್ಕೋತೀರಾ. ಮಾನ ಮರ್ಯಾದೆ ಇಲ್ಲೇನ್ರಿ? ನಿಮ್ಮ ನಡ್ರಿ.